ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಯಾರ್ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಏನಂದರೆ ಇವತ್ತು ನಾವು ಬಂದುಬಿಟ್ಟು ದೀಪ ಹಚ್ಚಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಎಲ್ಲರೂ ರೆಡಿ ಆಗಿದ್ದೀವಿ. ಎಲ್ಲಿಗೆ ಹೋಗ್ತಿದ್ಯಾ? ಎಲ್ಲಿಗೆ ಹೋಗ್ತಿದ್ಯಾ ದಶು? ನೀನು ಚಿನ್ನಕ್ಕ ಮ್ಯಾಚಿಂಗ್. ದಶು ಟರ್ನ್ ಮಾಡು ದಶು. ಓ ಸೂಪರ್. ಸ್ಲಿಪ್ಪರ್ ಹಾಕೊಂಡು ನಡಿ ಎಲ್ಲ ನಡಿ. ಸ್ಲಿಪ್ಪರ್ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಇದು ದೇವಸ್ಥಾನ ಫುಲ್ಲು ಮೇಲೆ ಇರೋದು, ಗುಡ್ಡದ ಮೇಲೆ. ಸೊ ಅದಕ್ಕೆ ಅಲ್ಲಿ ದೀಪ ಹಚ್ಚಿದ್ದಾರೆ. ಮೇಲೆ ಹಚ್ಚಿರೋದೆಲ್ಲ ನಮಗೆ ಎಷ್ಟು ನೀಟಾಗಿ ಕಾಣ್ತಿದೆ ದೇವಸ್ಥಾನ ಅಂದರೆ ಫುಲ್ಲು ಎಲ್ಲರಿಗೂ ಕಾಣುತ್ತೆ. ನಾವು ದೇವಸ್ಥಾನದ ಹತ್ರ ಬಂದ್ವಿ. ಇವಾಗ ಫುಲ್ ಮೇಲೆ ಇರೋದ್ರಿಂದ ನಡೆಯೋಕೆ ತುಂಬ ಟೈಮ್ ಬೇಕು. ಫುಲ್ ಹತ್ತಿ ಹೋಗಬೇಕು ಮೇಲ್ಗಡೆ ಎಲ್ಲ. ಗುಡ್ಡದ ಮೇಲೆ ಇರೋದು ನಮ್ಮ ದೇವಸ್ಥಾನದ ಮೇಲೆ ಹೋಗಿಬಿಟ್ರೆ ಅಂತೂ ನಮಗೆ ಫುಲ್ಲು ಇಡೀ ಬೆಂಗಳೂರೇ ಕಾಣುತ್ತೆ ಆಗಿದೆ. ಸೊ ಆಲ್ರೆಡಿ ತುಂಬ ಜನ ಬಂದುಬಿಟ್ಟಿದ್ದಾರೆ. ಸೊ ಎಲ್ಲ ಸ್ಟಾರ್ಟ್ ಆಗಿದೆ, ದೀಪ ಎಲ್ಲ ಹಚ್ತಾ ಇದ್ದಾರೆ. ಸೊ ನಾವೂ ಇವಾಗ ಹಚ್ಚಬೇಕು ಅಂತ ಬಂದಿದ್ದೀವಿ. ದಶು ಹೇಗೆ ಹಾಕಿದ್ದಾರೆ? ಮೇಲೆಲ್ಲ ದೇವಸ್ಥಾನದ ಅದು ಫುಲ್ ಮುಗಿಯೋವರೆಗೂ ಆರಲ್ಲ. ಎಷ್ಟು ಚೆನ್ನಾಗಿ ದೀಪ ಹಚ್ಚಿದ್ದಾರೆ ನೋಡಿ ಫ್ರೆಂಡ್ಸ್. ಓಮು, ಆಮೇಲೆ ಸ್ವಸ್ತಿಕ್ ಸಿಂಬಲ್ಲು ಎಲ್ಲದೂ ಮಾಡಿದ್ದಾರೆ. ಎಲ್ಲ ದೇವ್ರಿಗೂ ದೀಪ ಹಚ್ಚಿದ್ದಾರೆ. ಸೊ ನಾವು ಸ್ಟಾರ್ಟ್ ಮಾಡಿದ್ವಿ ದೀಪ ಹಚ್ಚೋಕ್ಕೋಸ್ಕರ. ಎಣ್ಣೆ ಹಾಕ್ತಾ ಇದ್ದೀವಿ ಇವಾಗ. ತುಂಬ ಜನ ಎಲ್ಲರೂ ಅಷ್ಟೇ ದೀಪ ಹಚ್ಚೋಕ್ಕೆ ಅಂತ ಬರ್ತಾರೆ. ಈ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚೋದೇ ಒಂದು ಖುಷಿ. ಹೆಣ್ಮಕ್ಳಿಗಂತೂ ತುಂಬ ಖುಷಿ. ಇದರಲ್ಲಿ ಸಿಗೋವಂಥದ್ದು ಖುಷಿ ಮಾತ್ರ ಯಾರು ತಂದ್ಕೊಡೋಕ್ಕಾಗಲ್ಲ ಅಷ್ಟು. ನನಗೂ ತುಂಬ ಇಷ್ಟ. ಎಲ್ಲಿ ದೀಪ ಇರೋದಿದ್ರೂ ಹಚ್ಚೋದು ಬಿಡಲ್ಲ. ಇಲ್ಲಿ ಶಿವಲಿಂಗ ಇದ್ದಾವೆ, ತುಂಬ ಶಿವಲಿಂಗ ಇದ್ದಾವೆ. ಇಲ್ಲಿ ಫುಲ್ಲು ಹಚ್ಚಿರೋದು ದೀಪನ. ಇಲ್ಲಿ ಪಕ್ಕದಲ್ಲಿ ಬಕೆಟಲ್ಲಿ ಎಣ್ಣೆ ಇಟ್ಟಿರ್ತಾರೆ. ಸೊ ನಾವೆಲ್ಲ ತೊಗೊಂಡ್ಬಿಟ್ಟು ಹಚ್ಬೋದು. ಅಲ್ಲಿ ಹಾಕ್ಕೊಂಡು ಯಾರ್ಯಾರು ಅಲ್ಲಿ ಕೊಡಬೇಕು ಅಂತ ಹೇಳ್ಕೊಂಡಿರ್ತಾರೆ ಅವರೆಲ್ಲ ಅಲ್ಲಿ ಎಣ್ಣೆ ಹಾಕ್ತಾರೆ. ಇಲ್ಲಾಂದರೆ ದೇವಸ್ಥಾನದಲ್ಲೇ ಹಾಕಿ ಕೊಡ್ತಾರೆ. ಎಲ್ಲರೂ ಹಚ್ಬಿಟ್ಟು ನಾವು ಅಲ್ಲಿ ದೀಪಗಳಿಂದನೇ ಹಚ್ತಾ ಇದ್ದೀವಿ. ದೀಪದಿಂದ ದೀಪವ ಹಚ್ಚಬೇಕು ಅಂತಲೇ ಇರೋದು ಆ್ಯಕ್ಚುಲಿ. ಅದಕ್ಕೆ ದೀಪ ತಗೊಂಡು ಹಚ್ತಾ ಇದ್ದೀವಿ. ಈ ದೇವಸ್ಥಾನ ಫುಲ್ಲು ಗುಡ್ಡದ ಮೇಲೆ ಇರೋದ್ರಿಂದ ಮೇಲೆ ದೇವಸ್ಥಾನದ ಮೇಲೇನೂ ದೀಪ ಇಟ್ಟು ಹಚ್ಚೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಮಗೆ ದೂರದಿಂದನೂ ದೇವಸ್ಥಾನಕ್ಕೆ ಹಚ್ಚಿರೋ ದೀಪಗಳು ಕಾಣ್ತವೆ. ಸೊ ನಾನು ಸ್ಟಾರ್ಟ್ ಮಾಡಿದ್ದೀನಿ ದೀಪ ಹಚ್ಚಿ ಇದು ಮಾಡೋಕ್ಕೋಸ್ಕರ. ಬಟ್ ಇದ್ರ ಮಧ್ಯೆ ದಶಮಿ ಒಂದು ಸ್ವಲ್ಪ ಗಲಾಟೆ ಮಾಡ್ತಾಯಿದ್ಲು. ಸೊ ಅವಳನ್ನ ನೋಡ್ಕೊತ ನಾನು ಬೆಳಗ್ತಾ ಇದ್ದೆ. ಕೊನೆಗೆ ಚಿನ್ನೂ ದೀಪ ಹಚ್ಚಿದ್ಲು. ಅವಳು ಹಚ್ಬಿಟ್ಟು ಮಾಡ್ತಾ ಇದ್ದಾಳೆ ದೇವರಿಗೆ. ಇಲ್ಲಿ ನೋಡಿ, ಆ್ಯಕ್ಚುಲಿ ಇನ್ನು ಮೇಲೆ ಹೋದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಫುಲ್ಲು ಇಡೀ ಬೆಂಗಳೂರೇ ಕಾಣುತ್ತೆ, ಅಷ್ಟು ಮೇಲಿರೋದು ನಾವು. ಈ ದೇವಸ್ಥಾನ ಫುಲ್ಲು ಮೇಲೆ ಇರೋದು. ಇದು ಟಾಟಾ ಬಿಲ್ಡಿಂಗು ಮತ್ತು ಅದ್ರ ಪಕ್ಕ ಬಿಲ್ಡಿಂಗ್ಸು ಚಿಕ್ಕದಾಗೆಲ್ಲ ಕಾಣ್ತಾ ಇದ್ದಾವೆ. ಟಾಟಾ ಬಿಲ್ಡಿಂಗ್ ಒಂದೇ ಸ್ವಲ್ಪ ದೊಡ್ಡದಾಗಿ ಕಾಣೋದು. ಆಮೇಲೆ ಮಕ್ಳುಗಳೂ ಬಂದಿದ್ದಾರೆ. ಎಲ್ಲರೂ ಸಹ ಮಕ್ಳುಗಳೂ ದೀಪ ಹಚ್ಚೋಕ್ಕೆ ಖುಷಿ ಮಾಡಿ ಹಚ್ತಾಯಿದ್ರು. ನಾವು ಈ ದೀಪ ಹಚ್ಚೋ ಮಧ್ಯದಲ್ಲಿ ದಶದೊಂದು ಕ್ವಾಟ್ಲೆ ಸ್ಟಾರ್ಟ್ ಆಗಿಬಿಟ್ಟಿದೆ. ನೋಡಿ, ಸಿಟ್ಟು ಮಾಡ್ಕೊಂಡು ನಿಂತ್ಕೊಬಿಟ್ಟಿದ್ದಾಳೆ. ನೀವು ಮಾತ್ರ ದೀಪ ಹಚ್ತಿದ್ದೀರಾ, ನಾನು ಮಾತ್ರ ನಿಂತ್ಕೋಬೇಕಾ ಅನ್ನೋ ಲೆಕ್ಕದಲ್ಲಿ ನೋಡ್ತಾ ಇದ್ದಾಳೆ. ಆ್ಯಕ್ಚುಲಿ ಇಲ್ಲಿ ಎಲ್ಲ ಸ್ವಲ್ಪ ಮುಟ್ಟಿದರೆ ಕೈಗೆ ಎಲ್ಲ ಸುಟ್ಕೊಬಿಟ್ಟು, ಅಂದರೆ ಅವ್ರ ಕೈಯಲ್ಲೂ ಒಂದೊಂದು ದೀಪ ಹಚ್ಚಿಸಿದ್ವಿ. ಆಮೇಲೆ ನಾವು ಹಚ್ಚಿಬಿಟ್ಟು ಬೆಳಗ್ತಾ ಇದ್ವಿ. ತಟ್ಟೆ ಎಲ್ಲ ದೀಪ ಇರೋದ್ರಿಂದ ಸುಟ್ಬಿಡತ್ತೆ ಅಂತ ಅವರಿಗೆಲ್ಲ ಮುಟ್ಟಕ್ಕೆ ಕೊಟ್ಟಿಲ್ಲ. ಅದಕ್ಕೆ ದಶು ಆಲ್ರೆಡಿ ಅಲ್ಲಿ ಕುತ್ಕೊಂಡು ಹಿಂಗೆ ನೋಡ್ತಾ ನಿಂತ್ಕೊಂಡಿದ್ದಾಳೆ. ಸ್ವಲ್ಪ ಅಳೋಕ್ಕೂ ಸ್ಟಾರ್ಟ್ ಮಾಡಿದ್ಲು. ಅದಕ್ಕೆ ಅವಳನ್ನು ಕರ್ಕೊಬಂದುಬಿಟ್ಟು ಬೆಳಗ್ಸೋಣ ಅಂತ ಹೇಳಿಬಿಟ್ಟು ನಾನು ಕರ್ಕೊಬಂದು ಬೆಳಗಿಸ್ತಾ ಇದ್ದೀನಿ. ಏನಂದರೆ ಸ್ವಲ್ಪ ಸಿಟ್ಟು ಮಾಡ್ಕೊಂಡಿದ್ರಿಂದ ಸ್ವಲ್ಪ ಹಾಗೆ ನಿಂತ್ಕೊಂಡು
ಇದು ನೆಕ್ಸ್ಟ್ ಡೇ ಬಂದುಬಿಟ್ಟು ನಮ್ಮ ಮನೆ ಹತ್ರ ದೇವಸ್ಥಾನದಲ್ಲಿ ಅಬ್ಬಾ ನನಗಂತೂ ಫುಲ್ಲು ಜಾತ್ರೆನೇ ನೋಡ್ದಂಗೆ ಆಯಿತು. ನಮ್ಮ ಊರಲ್ಲೆಲ್ಲ ಜಾತ್ರೆಗಳಲ್ಲಿ ಹಬ್ಬಗಳಲ್ಲೆಲ್ಲ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತಾರಲ್ಲ ಆ ಥರ ತುಂಬ ಚೆನ್ನಾಗಿ ಮಾಡಿದರು. ಆ್ಯಕ್ಚುಲಿ ವರ್ಷವೂ ಇಲ್ಲಿ ಮಾಡ್ತಾರೆ. ಇಲ್ಲಿ ಬಂದುಬಿಟ್ಟು ಆಂಜನೇಯ ಸ್ವಾಮಿದು ರಥ ಹೊರಡಿಸಿದ್ದಾರೆ. ಸೊ ಇಲ್ಲಿ ಎಲ್ಲ ಚೆನ್ನಾಗಿ ಅನ್ನಿಸ್ತು ನನಗೇನೆಂದರೆ ಆಂಜನೇಯ ಸ್ವಾಮಿ ಬರೀ ಆಂಜನೇಯ ಸ್ವಾಮಿ ಮಾತ್ರ ಇಲ್ಲ ಇಲ್ಲಿರೋದು. ಇಲ್ಲಿ ಆಂಜನೇಯ ಸ್ವಾಮಿ ಇದೆ, ಆಮೇಲೆ ದಶನು ದೀಪ ಹಚ್ತಾ ಇದ್ದಾಳೆ, ಎಲ್ಲರ ಹತ್ರನೂ ಹಚ್ಚಿಸಿದ್ವಿ. ಆಂಜನೇಯ ಸ್ವಾಮಿ, ಶ್ರೀರಾಮ ಇದ್ದಾರೆ, ಮತ್ತು ಬಂದುಬಿಟ್ಟು ಪಂಚಮುಖಿ ಗಣಪತಿ ದೇವಸ್ಥಾನ ಇದೆ. ಫುಲ್ ಎಲ್ಲ ದೇವ್ರೂ ಇದೆ. ಸೊ ನಾವು ಯೂಶ್ವಲಿ ಡೈಲಿನೂ ಅಷ್ಟೇ, ನಮ್ಮ ಮನೆಯಿಂದ ತುಂಬ ಹತ್ತಿರ, ನಾವು ಒಂದು 100 ಮೀಟರಲ್ಲಿ ಇದೆ. ಸೊ ಅದಕ್ಕೆ ನಾವು ಯಾವಾಗಲೂ ಬರ್ತಾನೇ ಇರ್ತೀವಿ, ವಾಕ್ ಮಾಡಿಕೊಂಡು ಈ ದೇವಸ್ಥಾನಕ್ಕೆ ಹೆಚ್ಚಾಗಿ ಬರ್ತಾನೇ ಇರ್ತೀವಿ. ಇಲ್ಲಿ ಅರಳಿ ಮರನೂ ಇದೆ. ಸೊ ಹಾಗಾಗಿ ಅಲ್ಲಿ ಅರಳಿ ಮರ ಸುತ್ತಾಕೊಂಡು ದೇವಸ್ಥಾನ ಪೂಜೆ ಎಲ್ಲ ಆದಮೇಲೆ ಅಲ್ಲಿ ಸ್ವಲ್ಪ ಹೊತ್ತಕ್ಕೆ ಕೂತ್ಬಿಟ್ಟು ಹೋಗ್ತೀವಿ. ಸೊ ಸಖತ್ತಾಗಿ ಡೆಕೋರೇಷನ್ ಮಾಡಿಬಿಟ್ಟು ಚೆನ್ನಾಗಿ ಮಾಡಿದರು. ದೀಪ ಅಂತೂ ಚೆನ್ನಾಗಿ ಫುಲ್ ಎಲ್ಲ ಕಡೆಯೂ ಸಖತ್ತಾಗಿ ಹಚ್ಚಿದ್ರು. ನಾವು ಆಮೇಲೆ ಬಂದುಬಿಟ್ಟು ಸ್ವಲ್ಪ ಹಚ್ಚಿದ್ವಿ, ಯಾಕಂದರೆ ಸ್ವಲ್ಪ ಬೇಗ 6 ಗಂಟೆಗೆ ಇದ್ದಿದ್ದರಿಂದ ಸೊ ನಮಗೂ ಎಕ್ಸಾಕ್ಟ್ ಟೈಮಿಗೆ ಬರೋಕ್ಕಾಗಿಲ್ಲ. ಆಮೇಲೆಲ್ಲ ಬಂದುಬಿಟ್ಟು ಹಚ್ಚಿದ್ವಿ. ಎಲ್ಲರೂ ಹಾಗೆ ಮಾಡ್ತಾಯಿದ್ರು, ಅದನ್ನ ಫುಲ್ ದೀಪನ ಬಿಡ್ತಾನೆ ಇರಲಿಲ್ಲ. ನೆಕ್ಸ್ಟು ಒಬ್ಬರಾದ್ಮೇಲೆ ಒಬ್ಬರು ಹಚ್ಚಿ ಕಂಟಿನ್ಯೂ ಮಾಡ್ತಾಯಿದ್ರು. ಸೊ ನಾನೂ ಅಷ್ಟೇ ಯಾವ್ಯಾವ ದೀಪದಲ್ಲಿ ಇದೆ ಅದನ್ನೆಲ್ಲ ಹಚ್ತಾ ಇದ್ದೆ. ಆ್ಯಕ್ಚುಲಿ ಸಖತ್ತಾಗಿತ್ತು. ಅಂದರೆ ಫುಲ್ಲು ಭಜನೆ ಮಾಡ್ಸೋಕ್ಕೂ ಜನನ ಕರೆಸಿದ್ರು, ಆಮೇಲೆ ಟಮಟೆಗೆ ಕರೆಸಿದ್ರು, ಆಮೇಲೆ ಫುಲ್ ಊಟ ಎಲ್ಲ ಇತ್ತು. ತುಂಬ 4,000 ಜನಕ್ಕೆ ಊಟಕ್ಕೆ ಮಾಡಿಸಿದ್ರು. ತುಂಬ ಚೆನ್ನಾಗಿ ಮಾಡಿದರು. ಎಲ್ಲರೂ ಅಷ್ಟೇ ಸಖತ್ತಾಗಿತ್ತು. ಒಂದು ಊರಲ್ಲಿ ಭಜನೆ ಮಾಡೋಕ್ಕೋಸ್ಕರ ಇಲ್ಲಿ ಕೂತಿದ್ದಾರೆ. ಫುಲ್ಲು ನಮಗೆ ಒಂದು ದೊಡ್ಡ ಫಂಕ್ಷನ್ ಮಾಡ್ದಂಗೆ ಆಯಿತು. ಅಂದರೆ ಫಂಕ್ಷನ್ ಮಾಡಿದಾಗೆ ಅಂದರೆ ನಮಗೆ ಆ್ಯಕ್ಚುಲಿ ನೋಡಿ, ಕಾರ್ತಿಕ ದೀಪದಲ್ಲಿ ದೀಪ ಹಚ್ಚೋದು ಮಾತ್ರ ಮರೆಯಲ್ಲ ನಾವು. ನಾನು ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಿದ್ದೆ. ಆಮೇಲೆ ಎಲ್ಲ ಆಲ್ಮೋಸ್ಟ್ ನಂಗೆ ಗೊತ್ತಾಗಿರೋ ಎಲ್ಲ ಕಡೆನೂ ದೀಪ ಹಚ್ಚಕ್ಕೆ ಹೋಗಿದ್ದೀನಿ. ಇಲ್ಲಿ ನಾಗರಕಲ್ಲಿಗೆ ಆಮೇಲೆ ಕಂಬಕ್ಕೆ ಎಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡಿರೋದು, ಹೂವಿಂದನೇ ಅಲಂಕಾರ ಮಾಡಿರೋದು. ನೋಡೋಕ್ಕೇ ತುಂಬ ಖುಷಿ ಅನಿಸ್ತಿತ್ತು. ಈ ಕಂಬ ಅಂತೂ ದೀಪ ಹಚ್ಚಿದ್ನ ಎಷ್ಟು ಸಖತ್ತಾಗಿತ್ತು ಅಂದರೆ ನೋಡ್ತಾನೆ ಇರಬೇಕು ಅನಿಸ್ತಿತ್ತು, ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಫುಲ್ ಎಲ್ಲ ಕಡೆನೂ ಅಷ್ಟೇ ತುಂಬ ಚೆನ್ನಾಗಿ ಅನ್ನಿಸ್ತಾ, ಎಲ್ಲ ದೀಪ ಎಲ್ಲ ಹಚ್ಚಿರೋದ್ರಿಂದ ಫುಲ್ಲು ಎಲ್ಲ ದೀಪದಿಂದನೇ ಮುಳುಗಿತ್ತು. ಸೊ ನಾವು ನೆನ್ನೆ ಹೋಗಿ ದೇವಸ್ಥಾನದಲ್ಲೂ ಅದೇ ಥರನೇ ಅನ್ನಿಸ್ತಿತ್ತು. ಇಲ್ಲಿನೂ ಅಷ್ಟೇ ಎಲ್ಲ ದೇವರನ್ನು ಹೊರಗೆ ಹೊರಡಿಸಿದ್ದಾರೆ. ನಾವು ಮಾಡಿರೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.